ನಾವೆಲ್ಲರೂ ಕೂಡ ಸಾಯೋದಕ್ಕಿಂತ ಮುಂಚೆ ಒಂದು ಜಾಗಕ್ಕೆ ಹೋಗಲೇಬೇಕು. ಆ ಜಾಗಕ್ಕೆ ಹೋಗೋದ್ರಿಂದ ಎಲ್ಲ ಅತೃಪ್ತ ಆತ್ಮಗಳಿಗೆ ಶಾಂತಿ ಸಿಗತ್ತೆ. ಆ ಪವಿತ್ರವಾದ ಜಾಗ ಯಾವುದಪ್ಪ ಅಂತಂದರೆ ಗೋವಾ. ಹೌದು ಗೆಳೆಯರೆ, ಇವತ್ತು ನಾನು ಗೋವಾಗೆ ಹೋಗ್ತಾ ಇರುವೆ. ಗೋವಾದ ವಿಶೇಷತೆ ಬಗ್ಗೆ ಹೇಳ್ಬೇಕಂತಂದರೆ ಇಡೀ ದೇಶದಲ್ಲಿಯೇ ಕೆಮ್ಮಿನ ಔಷಧಿ ಗೋವಾದಲ್ಲಿ ತುಂಬಾ ಸಸ್ತಾ ಪ್ರೈಸಲ್ಲಿ ಸಿಗತ್ತೆ. ನನಗೂ ಸ್ವಲ್ಪ ಕೆಮ್ಮು ಹತ್ತಿದೆ, ಅದಕ್ಕಾಗಿ ನಾನು ಕೂಡ ಗೋವಾಕ್ಕೆ ಹೋಗ್ತಾ ಇರುವೆ. ಇದೊಂದು ಫನ್ನಿ ಟ್ರಾವೆಲ್ ಲಾಗ್ ಆಗಿದೆ. ನನ್ನೊಂದಿಗೆ ನೀವು ಕೂಡ ಗೋವಾದ ಜರ್ನಿಯನ್ನು ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಗೆಳೆಯರೆ, ಸದ್ಯಕ್ಕೆ ನಾನು ಅಂಬೋಲಿ ಘಾಟ್ನಲ್ಲಿರುವೆ. ಅಂಬೋಲಿ ಘಾಟ್ನಿಂದ ಗೋವಾ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಜಸ್ಟ್ 1 ಗಂಟೆಯ ರೈಡ್ ಅಷ್ಟೇ ಬಾಕಿ ಇದೆ. ನೀವಿಲ್ಲಿ ಅಂಬೋಲಿ ಘಾಟ್ನ ಬ್ಯೂಟಿಯನ್ನು ಕೂಡ ನೋಡ್ಬೋದು. ಮಳೆಗಾಲದಲ್ಲಿ ನಿಮಗೆ ಇಲ್ಲಿ ಏನೂ ಕಾಣಿಸಲ್ಲ, ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇರುತ್ತೆ. ಬರೀ ಮಂಜು ಮತ್ತು ಮಳೆ ಅಷ್ಟೇ ಇರುತ್ತೆ. ಮಳೆಗಾಲದಲ್ಲಿ ಈ ಅಂಬೋಲಿ ಘಾಟ್ನಲ್ಲಿ ಲಕ್ಷಾಂತರ ಜನ ಬಂದಿರ್ತಾರೆ. ಆದರೆ ಈಗ ಯಾರೂ ಇಲ್ಲ. ಇದು ಬಿಕೋ ಅಂತ ಇದೆ. ಯಾರು ಗೋವಾಕ್ಕೆ ಹೋಗ್ತಾ ಇರ್ತಾರೋ ಅವ್ರು ಇಲ್ಲೊಂದು ಸ್ವಲ್ಪ ಗಾಡಿ ನಿಲ್ಲಿಸಿ ಫೋಟೋ ಅದು ತೆಗೆದುಕೊಳ್ತಾ ಇರ್ತಾರೆ. ನಾವು ಬೆಳಗಾವಿಯವ್ರು ಇದ್ದೀವಲ್ಲ, ಎಡವಿದ್ರೆ ಗೋವಾದಲ್ಲೇ ಹೋಗಿ ಬೀಳ್ತೀವಿ. ನಾನು ಕೂಡ ನನ್ನ ಕ್ವೀನ್ನ ಜೊತೆಗೆ ಈಗ ಗೋವಾಗೆ ಹೋಗ್ತಾ ಇರುವೆ. ಗೆಳೆಯರೆ, ನಾನೀಗ ಗೋವಾಗೆ ಬಂದು ತಲುಪಿರುವೆ. ಸದ್ಯಕ್ಕೆ ಟೈಮ್ ಮಧ್ಯಾಹ್ನದ 12 ಗಂಟೆ ಆಗೋಗಿದೆ. ಸೂರ್ಯ ಎತ್ತಿ ಮೇಲೆ ಬಂದಿದ್ದಾಳೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಗೋವಾಗೆ ಬರಬೇಕಂತಂದರೆ ಗೋವಾದಲ್ಲಿ ಎಕ್ಸಾಕ್ಟಾಗಿ ಎಲ್ಲಿಗೆ ಹೋಗಬೇಕು ಅನ್ನೋ ಕನ್ಫ್ಯೂಷನ್ನು ಎಲ್ರಿಗೂ ಕೂಡ ಶುರುವಾಗುತ್ತೆ. ಸೊ ನಿಮಗೆಲ್ಲೂ ಗೈಡೆನ್ಸ್ ಎಲ್ಲ ಕೊಡಬೇಕಪ್ಪ ಅಂತಂದರೆ ನೀವು ಗೋವಾಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ನೀವು ನಾರ್ತ್ ಗೋವಾದ ಬಾಗಾ ಬೀಚ್ಗೆ ಬನ್ನಿ. ಸದ್ಯಕ್ಕೆ ನಾನು ಬಾಗಾ ಬೀಚ್ದಲ್ಲೇ ಇರುವೆ. ಅಲ್ಲೂ ಎದುರುಗಡೆ ನೋಡ್ಬೋದು, ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ದಿಸ್ ಈಸ್ ದ ಬಾಗಾ ಬೀಚ್. ದಿಸ್ ಈಸ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಗೋವಾ. ಗೋವಾದಲ್ಲಿ ಈ ಬಾಗಾ ಬೀಚ್ ತುಂಬಾ ಫೇಮಸ್ ಆಗಿದೆ. ಯಾಕಪ್ಪ ಅಂತಂದರೆ ಈ ಬೀಚ್ನಲ್ಲಿ ನೀವು ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟಿಗಳೆಲ್ಲ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು, ಎಲ್ಲ ಥರದ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಿವೆ. ಮತ್ತು ಇಲ್ಲಿ ಸೈಡ್ಲಲ್ಲಿ ನೋಡ್ಬೋದು ನೀವು ಸೀ ಬೆಡ್ಗಳು ಕೂಡ ಇವೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಈ ಥರ ಸೀ ಬೆಡ್ಗಳಿವೆ. ಮತ್ತು ಅವುಗಳ ಇಲ್ಲದೆ ಈ ಥರ ಚಪ್ಪರದ ಥರ ಮನೆಗಳು ಕಾಲಿಸ್ತಾ ಇವೆಲ್ಲ, ಇವುಗಳಿಗೆ ಹೇಳ್ತಾರೆ ಸೀ ಶಾಕ್. ಸೊ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟು ಆಯಿತು ಮತ್ತು ಬೀಚಿನ ವ್ಯೂ ಕೂಡ ಆಯಿತು. ಈ ಬಾಗಾ ಬೀಚ್ಗೆ ಯಾಕೆ ಬಾಗಾ ಬೀಚ್ ಅಂತ ಕರೀತಾರಪ್ಪ ಅಂತಂದರೆ ಇಲ್ಲಿ ಬಾಗಾ ನದಿ ಅರೇಬಿಯನ್ ಸಮುದ್ರಕ್ಕೆ ಬಂದು ಸೇರುತ್ತೆ. ಅದಕ್ಕಾಗಿ ಇದಕ್ಕೆ ಬಾಗಾ ಬೀಚ್ ಅಂತ ಕರೀತಾರೆ. ಈ ಬಾಗಾ ಬೀಚ್ ಇದೆಯಲ್ಲ, ಇದು ಪಾರ್ಟಿ ಮಾಡೋಕ್ಕೆ, ಕ್ಲಬ್ಬಿಗೆ ಹೋಗೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ, ಡ್ರಿಂಕ್ಸ್ ಮಾಡೋಕ್ಕೆ ಮತ್ತು ನೈಟ್ ಲೈಫೆಲ್ಲ ಎಂಜಾಯ್ ಮಾಡೋಕ್ಕೆ ತುಂಬಾ ಫೇಮಸ್ ಆಗಿದೆ. ಇಲ್ಲೊಂದು ಟೀಟೋಸ್ ಲೇಲ್ ಅಂಥೇಳಿ ಒಂದು ಮಾರ್ಕೆಟ್ ಯಾರ್ಡ್ ಇದೆ. ಸೊ ಇಲ್ಲಿ ನೈಟ್ ಲೈಫನ್ನು ನೀವು ನೋಡ್ಬೋದು. ಸೊ ಇದಲ್ಲೇ ನೋಡೋಕ್ಕೆ ಇಲ್ಲಿ ಬಹಳಷ್ಟು ಜನ ಬರ್ತಾರೆ. ಇದೇ ಬಾಗಾ ಬೀಚಿನ ಮೇನ್ ಸ್ಪೆಷಾಲಿಟಿ ಆಗಿದೆ. ಸೊ ನಾನು ಮತ್ತೆ ಸಂಜೆ ಇಲ್ಲಿಗೆ ವಾಪಸ್ ಬರುವೆ. ಸೊ ನಾವು ಇಲ್ಲಿ ಸನ್ಸೆಟನ್ನು ನೋಡೋಣ. ಅದಾದ ನಂತರ ಇಲ್ಲಿನ ನೈಟ್ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಣ. ಗೆಳೆಯರೆ, ನಾನೀಗ ಬಾಗಾ ಬೀಚದಿಂದ ಸೀದಾ ನನ್ನ ಹಾಸ್ಟೆಲ್ಗೆ ಬಂದು ತಲುಪಿರುವೆ. ಈ ಬೀಚಿನ ಆಸುಪಾಸಿನಲ್ಲಿ ನಿಮಗೆ ಬಹಳಷ್ಟು ಹಾಸ್ಟೆಲ್ಗಳು ಕೂಡ ಸಿಗ್ತವೆ, ರೂಮ್ಸು, ರೆಸಾರ್ಟ್ಗಳು ಕೂಡ ಸಿಗ್ತವೆ. ನೋ ಪ್ರಾಬ್ಲಮ್. ನಾನು ಬಜೆಟ್ ಫ್ರೆಂಡ್ಲಿ ಆಗಿರಲಿ ಅಂತೇಳಿ ಹಾಸ್ಟೆಲನ್ನು ಬುಕ್ ಮಾಡಿರುವೆ. ಇದರಲ್ಲಿ ಈ ಥರನಾದ ರೂಮ್ಗಳು ಸಿಗ್ತವೆ.
ಫ್ರಮ್ 200 ರೂಪೀಸ್ ಟು 500 ಮ್ಯಾಕ್ಸ್ ನಿಮಗೆ ಇಂಥ ರೂಮ್ಗಳು ಉಳಿದುಕೊಳ್ಳೋಕ್ಕೆ ಸಿಗ್ತವೆ ಪರ್ ನೈಟ್ ಚಾರ್ಜ್ಗೆ. ಸೊ ಇಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ರೆಸ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಲೈಬ್ರರಿ ಕೂಡ ಇದೆ, ಬೇಕಂತಂದರೆ ನೀವು ಬುಕ್ಸ್ಗಳನ್ನು ಓದ್ಬೋದು. ಸೊ ಈ ಥರದ ಒಂದು ಲೈಬ್ರರಿ ಇದೆ. ಇಲ್ಲಿ ಮ್ಯಾಗ್ಝಿನ್ಗಳ ಕಲೆಕ್ಷನ್ ಕೂಡ ಇದೆ, ನೀವು ನೋಡ್ಬೋದು. ದಿಲ್ಲಿ ಕೋರ್ಟ್ ಬುಕ್ಸ್ಗಳಿವೆ, ಬೇರೆ ಬುಕ್ಸ್ಗಳಿವೆ, ಹೆಲ್ತ್ ರಿಲೇಟೆಡ್ ಬುಕ್ಸ್ಗಳಿದೆ. ದ ಸಿಂಗಲ್ಸ್ ಗೇಮ್ ಈ ಬುಕ್ ಯೂಸ್ ಆಗ್ಬೋದು. ಈ ಥರದ ಬುಕ್ಸ್ಗಳು ಕೂಡ ಇದೆ. ಬೇರೆ ಬೇರೆ ಬುಕ್ಸ್ ಇಟ್ಟಿದ್ದಾರೆ ನೋಡಿ. ಕನ್ನಡದ ಕೂಡ ಒಂದು ಬುಕ್ ಇಟ್ಟಿದ್ದಾರೆ, ಭಗವಂತನೊಂದಿಗೆ ಒಂದಾಗುವುದು ಹೇಗೆ. ಇದು ಬೇಡ ಅಂತಲೇ ಗೋವಾಗೆ ಬಂದಿದ್ದೀವಿ, ಮತ್ತು ಇಲ್ಲಿಯೂ ಕೂಡ ಮತ್ತೆ ಅದೇ ಭೇಟಿ ಆಗ್ತಾ ಇದೆ. ನಮ್ಮ ಕರ್ಮ ಇಲ್ಲಿ ಪರವಾಗಿಲ್ಲ. ಸಂಜೆ ತನಕ ನಾನು ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡುವೆ, ಸಂಜೆ ಮತ್ತೆ ಬೀಚಿನ ಕಡೆಗೆ ಹೋಗುವೆ. ಗೆಳೆಯರೇ, ನಾನೀಗ ಮತ್ತೆ ಬಾಗಾ ಬೀಚಿನ ಸೈಡಿಗೆ ಬಂದಿರುವೆ. ಸನ್ಸೆಟ್ ಆಗುವ ಸಮಯ ಆಗಿದೆ. ನೀವು ನನ್ನ ಹಿಂದೆ ನೋಡ್ಬೋದು, ಸಮುದ್ರದ ಮಡಿಲಲ್ಲಿ ಸೂರ್ಯ ಮುಳುಗೋಕೆ ಅಂದರೆ ಸೂರ್ಯ ಮನೆಗೆ ಹೋಗೋಕ್ಕೆ ರೆಡಿ ಆಗಿದ್ದಾನೆ. ಸೊ ಇಲ್ಲೇನು ಕೆಲವೇ ಕ್ಷಣಗಳಲ್ಲಿ ಸನ್ಸೆಟ್ ಆಗುತ್ತೆ, ಅದೆಲ್ಲ ನಾವು ನೋಡಿಕೊಂಡು ಇತ್ತ ಕಡೆ ನೈಟ್ ಲೈಫ್ ಶುರು ಆಗ್ತಾ ಇದೆ. ಈ ಕಡೆಗೆ ಹೋಗೋಲ್ಲ. ನೀವಿಲ್ಲಿ ನೋಡ್ಬೋದು ಗೆಳೆಯರೇ, ಇಲ್ಲಿ ನೈಟ್ ಪಾರ್ಟಿಗಾಗಿ, ಕ್ಲಬ್ ಡ್ಯಾನ್ಸ್ಗಾಗಿ, ಲೈಟ್ ಶೋಗಾಗಿ ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಸನ್ಸೆಟ್ ಎಲ್ಲ ಎಂಜಾಯ್ ಮಾಡಿ, ಅದಾದ ನಂತರ ಇದು ಶುರುವಾಗುತ್ತೆ. ಇದೆಲ್ಲ ಕೂಡ ಎಂಜಾಯ್ ಮಾಡೋಣ. ಸದ್ಯಕ್ಕೆ ಸನ್ಸೆಟ್ ಆಗಿದೆ. ನೀವು ಸನ್ಸೆಟ್ ವ್ಯೂ ಎಲ್ಲ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಈಗ ನೈಟ್ ಲೈಫ್ ವ್ಯೂ ಎಲ್ಲ ಎಂಜಾಯ್ ಮಾಡೋಲ್ಲ. ಅಲ್ಲಿ ನೋಡಿ, ಈಗ ಸಲ್ಲದಾಗಿ ಪ್ರಿಪ್ರೇಷನ್ಗಳು ಶುರು ಆಗ್ತಾ ಇವೆ ಲೈಟ್ ಲೈಫಿಗೆ. ಸೊ ಇನ್ನೂ ಒಂದು ಸ್ವಲ್ಪ ಕತ್ಲಾಗಲಿ, ಗೋವಾದ ಅಸಲಿ ಮಜಾ ನಮಗೆ ನೋಡೋಕ್ಕೆ ಸಿಗತ್ತೆ. ಗೆಳೆಯರೆ, ಈಗ ಸ್ವಲ್ಪ ಕತ್ಲಾಗ್ತಾ ಇದೆ. ಈಗ ಸ್ವಲ್ಪನೇ ನೈಟ್ ಲೈಫಿಗೆ ಮಜಾ ಬರ್ತಾ ಇದೆ. ಸೊ ನಾನು ನಿಮಗೆ ಗೋವಾದ ನೈಟ್ ಲೈಫ್ ಹೇಗಿರುತ್ತೆ ಅನ್ನೋದೆಲ್ಲ ಈಗ ತೋರಿಸ್ತಾ ಹೋಗುವೆ. ಲೆಟ್ಸ್ ಎಂಜಾಯ್. ಗೆಳೆಯರೆ, ಇತ್ತ ಕಡೆ ನೋಡಿ, ದಿನವೆಲ್ಲ ಈ ಅರಬ್ಬಿ ಸಮುದ್ರ ಶಾಂತವಾಗಿ ಇತ್ತು. ಈಗ ರೌದ್ರಾವತಾರ ತಾಳ್ತಾ ಇದೆ. ಸೊ ಇದು ಹೇಗೆ ರೌದ್ರಾವತಾರ ತಾಳ್ತಾ ಇದೆಯೋ, ಇತ್ತ ಕಡೆಗೆ ಗೋವಾದ ನೈಟ್ ಲೈಫ್ ಕೂಡ ಮೆಲ್ಲನೆ ಹೆಚ್ಚಾಗ್ತಾ ಇದೆ. ಇಲ್ಲಿ ನೋಡಿ, ಬೆಳಗ್ಗೆ ಮಾರ್ನಿಂಗ್ ನಾನು ನಿಮಗೆ ಸೀ ಬೆಡ್ಸ್ಗಳನ್ನು ಅಂದರೆ ಬೀಚ್ ಬೆಡ್ಸ್ಗಳನ್ನು ಮತ್ತು ಸೀ ಶಾಕ್ಸ್ಗಳನ್ನು ತೋರಿಸಿದ್ನಲ್ಲ. ಸೊ ಅವೆಲ್ಲವೂ ಕೂಡ ಈ ರೀತಿಯಾಗಿ ಲೈಟ್ನಿಂದ ಅಲಂಕೃತಗೊಂಡಿವೆ. ಸಮುದ್ರ ಪೂರ್ತಿ ಕತ್ತಲಿದೆ. ಇತ್ತ ಕಡೆ ಬೀಚ್ ದೈಲಲ್ಲಿ ಸೀ ಶಾಕ್ಸ್ಗಳು ಈ ರೀತಿ ಲೈಟಿಂಗ್ ಅರೇಂಜ್ಮೆಂಟನ್ನು ಮಾಡಿವೆ. ಬೀಚ್ ಶಾಕ್ಸ್ನವರು ಅರೇಂಜ್ ಮಾಡಿರುವ ಈ ಸಣ್ಣ ಕೆಫೆಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಸಿಗತ್ತೆ. ಏನು ಕುಡಿಯೋರಿದ್ದೀರೋ ಕುಡೀರಿ, ಏನು ತಿನ್ನೋರಿದ್ದೀರೋ ತಿನ್ನಿರಿ, ಏನು ಕುಣಿಯೋರು ಡ್ಯಾನ್ಸ್ ಮಾಡೋರಿದ್ದೀರೋ ಮಾಡಿ. ಸೊ ಎವ್ರಿಥಿಂಗ್ ಈಸ್ ಅಲೌಡ್. ರೊಮ್ಯಾನ್ಸ್, ಡ್ಯಾನ್ಸ್, ಕೇಸ್, ಹಗ್ಸ್ ಎಲ್ಲವೂ ಕೂಡ ನಡೆಯುತ್ತೆ. ಸೊ ಎಲ್ಲವೂ ಕೂಡ ಸಿಗತ್ತೆ. ಸೊ ಅತ್ತ ಕಡೆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕಲ್ಲಂಗುಟ್ ಬೀಚ್ ಇದೆ. ನಾನೀಗ ಬಾಗಾ ಬೀಚ್ದಲ್ಲಿರುವೆ. ಸೊ ನಾನು ಆರ್ಡರ್ ಟೈಮಿಗೆ ಬಂದಿರುವೆ ಅಲ್ಲ, ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಇನ್ನೂ ರಾತ್ರಿ ಆಗಿಲ್ಲ. ಇಲ್ಲಿನ ಅಸಲಿ ಪ್ರಪಂಚ ಶುರುವಾಗುತ್ತೆ ರಾತ್ರಿ 10 ಗಂಟೆ ನಂತರ. ಇನ್ನು ಈಗ 8 ಗಂಟೆ ಆಗಿದೆ. ಸೊ ಈ ಬೀಚ್ ಶಾಕ್ಸ್ನವರು ಅರೇಂಜ್ ಮಾಡಿರೋದ್ರಲ್ಲಿ ಎಲ್ಲವೂ ಸಿಗುತ್ತೆ. ಎಲ್ಲ ಥರದ ಸೀ ಫುಡ್ಸ್ಗಳು ಕೂಡ ಸಿಗ್ತವೆ. ಸೊ ಅಲ್ಲಿ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಯಾವ ಥರಲಾದ ಸೀ ಫುಡ್ ಬೇಕೋ ಅದು ಸಿಗುತ್ತೆ. ಯು ಕ್ಯಾನ್ ಈಟ್. ಅಲ್ಲಿ ದೂರದಲ್ಲಿ ನೋಡಿ. ಸೊ ಅಲ್ಲಿ ಪಾರ್ಟಿ ಮಾಹೋಲ್ ರೆಡಿ ಆಗಿದೆ. ಈಗ ನಾವು ಕೂಡ ಹತ್ತಿರಕ್ಕೆ ಹೋಗೋಲ್ಲ.
steady, headlong, holding fire in her hands. She starts to dance. Oh, mystical, magical, beautiful queen of the night. Ooh, Shiva by her side. I know that's right. ಇದೇ ರೀತಿ ಗೆಳೆಯರೆ ಈ ಗೋವಾದಲ್ಲಿ ಪೂರ್ತಿ ರಾತ್ರಿ ಪಾರ್ಟಿ ನಡೀತಲೇ ಇರುತ್ತೆ. ಜನ ಕುಡಿತಾರೆ ಮತ್ತು ಮೈ ಮರಿತು ಕುಲಿತಲೇ ಇರ್ತಾರೆ. ನೀವು ಕೂಡ ಇದಲ್ಲೆಲ್ಲ ಎಂಜಾಯ್ ಮಾಡೋರಿದ್ರೆ ಗೋವಾಗೆ ಬರ್ಬೋದು. ನೀವು ಸಿಂಗಲ್ ಆಗಿದ್ದರೆ ಬರೋಕ್ಕೆ ಹೋಗ್ಬೇಡಿ, ನಿಮಗೆ ಸಿಕ್ಕಾಪಟ್ಟೆ ರಿಗ್ರೆಟ್ ಆಗುತ್ತೆ. ಎಲ್ರಿಗೂ ಇದ್ದಾರೆ, ನಮ್ಗೆ ಯಾರೂ ಇಲ್ಲ ಅಂತೇಳಿ ದುಃಖ ಆಗೋಕ್ಕೆ ಶುರು ಆಗುತ್ತೆ. ಸೊ ಕಪಲ್ಸ್ ಇದ್ದರೆ ಕರ್ಕೊಂಬಲ್ಲಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ. ಈಗ ನಾವು ಟೀಟೋಸ್ ಲೇಲೆಲ್ಲ ನೋಡೋಕ್ಕೆ ಹೋಗೋಲ್ಲ. Heart size of the Amazon, hand steady, headlong. ಗೆಳೆಯರೆ, ಸದ್ಯಕ್ಕೆ ನಾನು ಟೀಟೋಸ್ ಲೇನ್ನಲ್ಲಿರುವೆ. ನಿಮಗೆ ನನ್ನ ಹಿಂದೆ ಈ ಒಂದು ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಅಲ್ಲ, ಈ ಸ್ಟ್ಯಾಚ್ಯೂ ಯಾರ್ದಪ್ಪ ಅಂತಂದರೆ ಟೀಟೋ ಹೆನ್ರಿ ಡಿಸೋಜಾ ಅವ್ರದ್ದು. ಇವರೇ ಈ ಕಮರ್ಷಿಯಲ್ ಟೀಟೋಸ್ ಲೇನನ್ನು ಸ್ಥಾಪನೆ ಮಾಡಿದ್ರು. ಈ ಕಡೆ ನಿಮ್ಗೆ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೇ ಟೀಟೋಸ್ ಲೇನ್ ಆಗಿದೆ. ಬಾಗಾ ಬೀಚ್ಲ ಸೈಡ್ನಲ್ಲಿಯೇ ಈ ಟೀಟೋಸ್ ಲೇನ್ ಇದೆ. ಸೊ ಇದು ಈ ಏರಿಯಾದ ಕಮರ್ಷಿಯಲ್ ಮಾರ್ಕೆಟ್ ಆಗಿದೆ. ಇಲ್ಲಿ ನೀವು ಶಾಪಿಂಗ್ ಮಾಡ್ಬೋದು, ಟ್ಯಾಟೋ ಹಾಕ್ಸ್ಕೋಬೋದು, ಡ್ರೆಸ್ಸು ಪ್ಯಾಂಟು ಎಲ್ಲಾದರೂ ಬೇಕಾದರೆ ಖರೀದಿ ಮಾಡಬಹುದು. ಸ್ಪಾ ಸರ್ವಿಸ್ ಕೂಡ ಇದೆ, ಎಲ್ಲ ಫೆಸಿಲಿಟಿ ಸಿಗತ್ತೆ. ಮತ್ತು ಇಲ್ಲಿ ಸಾಕಷ್ಟು ಕ್ಲಬ್ಗಳು ಕೂಡ ಇವೆ. ಸೊ ನೀವು ಬೀಚ್ ಸೈಡು ಅಲ್ಲಿ ಪುಕ್ಸಟ್ಟೆಯಾಗಿ ಕುಣಿಯೋದನ್ನು ನೋಡ್ಬೋದು ಮತ್ತು ಕುಣಿಬೋದು. ನೀವು ದುಡ್ಡು ಕೊಟ್ಟು ಕುಣಿಯೋರಿದ್ದರೆ ಇಲ್ಲಿ ಕ್ಲಬ್ಗಳಿವೆ ಸಾಕಷ್ಟು, ಇವುಗಳಿಗೆ ಹೋಗ್ಬೋದು. ಈಗ ಟೀಟೋಸ್ ಲೇನ್ನಿಂದಲೇ ನಾವು ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ಏನಾದರೂ ತಿನ್ನಕ್ಕೆ ಹೋಗೋಣ. ಗೈಸ್, ದಿಸ್ ಈಸ್ ದ ಟೀಟೋಸ್ ಲೇನ್. Here you will get everything for your fun, like drinks, seafood, cake. ಹೇಗೆ ಕತ್ಲು ಜಾಸ್ತಿ ಆಗುತ್ತೋ ಅಷ್ಟಿಲ್ಲಿ ಮಸ್ತಿ ಜಾಸ್ತಿ ಆಗುತ್ತೆ. See this side, one judge shop is there and upper tattoo center is there. Okay. We will go next. ಸೊ ಇಲ್ಲಿರುವ ಒಂದು ವಿಮಾನ ನೋಡಿಬಿಟ್ಟು ಈಗ ಅನಿಸ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲಿ ಯಾವುದೋ ಹೊರದೇಶಕ್ಕೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. See here, Paradise Art Tattoo. Here you can get all kinds of tattoos. Devotional tattoos are also available, like Galeshji, Trishul, Shivaji Maharaj is also there. For girls, this kind of tattoos are also available here. So here you can get all kinds of tattoos on your beautiful body. If you're interested, you can try. There are some dresses are also there with quote like I love Goa. Hit like if you love Goa. Here you get beautiful cooling glasses. Unlimited premium alcohol is also available here. This is the lane.
kinds of bags, caps and fashion items available in this shop. ಇಲ್ಲಿಗೆ ಗೆಳೆಯರೆ ಈ ಟ್ವೀಟೋಸ್ ಲೇಲ್ ಎಂಡ್ ಆಗುತ್ತೆ. ದಿಸ್ ಈಸ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಟೀಟೋಸ್ ಲೇಲ್. ಟೀಟೋಸ್ ಲೇಲಿಂದ ನೀವು ಸೀದಾ ಈ ಬಾಗಾ ಬೀಚಲ ಸೆಂಟ್ರಲ್ಲಲ್ಲೇ ಹೋಗ್ತೀರಾ. ಗೆಳೆಯರೆ ಇದಿಷ್ಟು ಗೋವಾದ ನೈಟ್ ಲೈಫ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್. ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಎಲ್ಲಿ ಪ್ಯೂರ್ ವೆಜಿಟೇರಿಯನ್ ಊಟ ಸಿಗತ್ತೋ ಎಲ್ಲಿ ಸಿಗತ್ತೋ ಅದೆಲ್ಲ ತಿನ್ನುವೆ, ಸೀದಾ ಹಾಸ್ಟೆಲ್ಗೆ ಹೋಗಿ ಮಲಗುವೆ. ನಾಳೆ ನಾನು ನಿಮಗೆ ಗೋವಾದ ಮಿಕ್ಕ ಬ್ಯೂಟಿಫುಲ್ ಟೂರಿಸ್ಟ್ ಲೊಕೇಶನ್ಸ್ಗಳನ್ನು ಕಂಪ್ಲೀಟಾಗಿ ತೋರಿಸುವೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.